ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕರಿಮೆಣಸಿನ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಕರಿಮೆಣಸು ಹಿಪ್ಪಲಿ ಅಥವಾ ಪಿಪ್ಪಲಿ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಇದು ಕಟುರಸ, ಗುಣ ಲಘು ಮತ್ತು ತೀಕ್ಷ್ಣ, ಉಷ್ಣವೀರ್ಯ, ವಾತ ಮತ್ತು ಕಫಾರ. ಇದು ಮುಖ್ಯವಾಗಿ ರೇಚನೀಯ ಗುಣವನ್ನು ಹೊಂದಿದೆ. ರೇಚನೀಯ ಎಂದರೆ ಜೀರ್ಣವಾಗದ ಆಹಾರವನ್ನು ದೇಹದಿಂದ ಬೆವರಿನ ಮೂಲಕ ಹೊರಗೆ ಹಾಕುತ್ತದೆ. ಈ ದಿನ ನಾನು ಮುಖ್ಯವಾಗಿ ಕಫದ ಸಮಸ್ಯೆಗೆ ಮನೆಯ ಮದ್ದನ್ನು ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ಮಾಡಲು ನಾನು 10 ರಿಂದ 15 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು. ಈಗ ಮೆಣಸು ಪುಡಿಯಾಗಿದೆ. ಇದನ್ನು ವಯಸ್ಕರಿಗಾದರೆ 1 ಗ್ರಾಂ ಮೆಣಸಿನ ಪುಡಿ, 1 ಚಮಚ ಜೇನುತುಪ್ಪ ಸೇರಿಸಿ ಪ್ರತಿನಿತ್ಯವೂ ಊಟದ ನಂತರ ದಿನಕ್ಕೆ 2 ಬಾರಿ ಉಪಯೋಗಿಸಬಹುದು. ಮಕ್ಕಳಿಗಾದರೆ 2 ಚಿಟಿಕೆ ಮೆಣಸಿನ ಪುಡಿ, ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಕೊಡಬಹುದು. ಸಕ್ಕರೆ ಕಾಯಿಲೆ ಇರುವವರು ಜೇನುತುಪ್ಪವನ್ನು ಉಪಯೋಗಿಸಬಾರದು. ಇದನ್ನು ನೀವು ನೀರಿನ ಜೊತೆ ತೆಗೆದುಕೊಳ್ಳಬಹುದು. ಈ ಮೆಣಸಿನ ಪುಡಿಯನ್ನು ಸ್ಥೂಲ ಕಾಯಿಲೆಗಳಿಗೆ, ಜ್ವರ, ಉಬ್ಬಸ, ರಕ್ತಹೀನತೆ, ಚರ್ಮ ರೋಗಕ್ಕೆ ಉಪಯುಕ್ತವಾಗಿದೆ. ಇದು ಗುಲ್ಮಹಾರ ಎಂದರೆ ಹೊಟ್ಟೆಯ ಗೆಡ್ಡೆಗೆ ಉಪಯುಕ್ತವಾಗಿದೆ. ಇದನ್ನು ನಿಯಮಿತವಾಗಿ ಉಪಯೋಗಿಸುತ್ತಿದ್ದರೆ ಹೊಟ್ಟೆಯಲ್ಲಿರುವ ಗೆಡ್ಡೆಯು ಕರಗುತ್ತದೆ. ಇದನ್ನು ಮುಖ್ಯವಾಗಿ ಮೂಲವ್ಯಾಧಿಗೆ, ಅಜೀರ್ಣಕ್ಕೆ, ವಾತ ಅಸಮತೋಲನದಲ್ಲಿ ಉಪಯೋಗಿಸಬಹುದು. ದೀರ್ಘಕಾಲದ ಉಸಿರಾಟದ ಸಮಸ್ಯೆಯಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಕರುಳಿನ ಹುಳಗಳ ಬಾಧೆಗೆ ಮಕ್ಕಳಿಗೆ ನಿಯಮಿತವಾಗಿ ನೀಡಬಹುದು.